ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆ ತುಂಬ ವರ್ಕೌಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲೂ ತುಂಬ ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಯಾಕಂದರೆ ಮೊದಲಿನ ಚುನಾವಣೆಯಲ್ಲಿ ಇಷ್ಟು ಸೀಟುಗಳನ್ನು ಗೆದ್ದಿರಲಿಲ್ಲ. ಆದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಸೀಟ್ಗಳನ್ನು ಗೆದ್ದಿದ್ದಂತೂ ನಿಜ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂಥ ಡೊನೇಷನ್. ನೀವು ಸಬ್ಸ್ಕ್ರೈಬ್ ಮಾಡಿ, ಉಳಿದವರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಈ ಪಂಚ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ಸು ಈ ಸಲ ಇಂಡಿಯಾದಲ್ಲೇ ಜಾಸ್ತಿ ಸೀಟುಗಳನ್ನು ತಗೊಂಡಿದೆ. BJPಗಿಂತ ಕಡಿಮೆ ಸೀಟ್ ಬಂದ್ರೂ ಬಟ್ ಮೊದಲಿನ ಚುನಾವಣೆಗಿಂತ ಈ 2024 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಗ್ಯಾರಂಟಿಯಿಂದನೇ ಜಾಸ್ತಿ ಓಟುಗಳನ್ನು ಪಡೆದುಕೊಂಡಿದೆ. ಯಾಕಂದರೆ ನನಗೂ ಗೊತ್ತಿರೋ ಎಷ್ಟು ಹೆಂಗಸರುಗಳನ್ನು ನಾನು ಕೇಳಿದ್ದೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂತ. ಆವಾಗ ಅವರು ನಮ್ಮ ಕರ್ನಾಟಕದ ಹೆಂಗಸರು ಹೇಳಿದ್ದು, ನಮಗೆ ಸಿದ್ದರಾಮಯ್ಯನವರು 2,000 ರೂಪಾಯಿ ಕೊಟ್ಟಿದ್ದಾರೆ, ಆಮೇಲೆ ಅದೇನೋ ಅಕ್ಕಿ ದುಡ್ಡು ಹಾಕ್ತಾರೆ, ಆಮೇಲೆ ಕರೆಂಟ್ ಫ್ರೀ, ಬಸ್ ಫ್ರೀ ಅಂತ ಎಲ್ಲ ಹೇಳಿದ್ದಾರೆ. ಅದರಿಂದನೇ ಅವರಿಗೆ 229 ಸೀಟ್ಸ್ ಬಂದಿದೆ. ಆ್ಯಕ್ಚುಲಿ ಗ್ಯಾರಂಟಿ ಯೋಜನೆಯಿಂದನೇ ಭಾರತದಲ್ಲಿ ಅತಿ ಹೆಚ್ಚು ಓಟು ಕಾಂಗ್ರೆಸ್ಸಿಗೆ ಬಂದಿರೋದು. ಇಲ್ಲ ಅಂದರೆ BJP 400 ಪಾರ್ ಅಂತ ಇದ್ದರು. 400 ಪಾರ್ ಆಗಿದೆ, 300ನೇ ಪಾರ್ ಆಗಿಲ್ಲ BJP. ಯಾಕಂತಂದರೆ ಈ ಗ್ಯಾರಂಟಿ ಯೋಜನೆಯಿಂದ BJPಗೆ ಹೊಡೆತ ಬಿದ್ದಿದೆ.